ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ರಾಗಿಯಿಂದ ತುಪ್ಪ ದೋಸೆ ಮಾಡ್ತಾ ಇದ್ದೇನೆ. ರಾಗಿ ತುಪ್ಪ ದೋಸೆ ತುಂಬ ಚೆನ್ನಾಗಿರ್ತದೆ, ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಇನ್ಸ್ಟೆಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಉಂಟಲ್ಲ, ರಪ್ಪ ಅಂತ ಮಾಡ್ಬೋದು. ಈ ಆಫೀಸಿಗೆಲ್ಲ ಹೋಗುವವರಿದ್ದರೆ ಈ ಥರ ಇದು ಉಂಟಲ್ಲ, ಒಳ್ಳೆ ರೆಸಿಪಿ ನೋಡಿ, ಸೂಪರಾಗಿರ್ತದೆ. ರಪ್ಪ ಅಂತ ಮಾಡ್ಬೋದು ಬೆಳಿಗ್ಗೆ. ನೋಡಿ ಸಾಫ್ಟಾಗಿ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತೂತು ತೂತಾಗಿ ತುಂಬ ಸೂಪರಾಗಿ ಬಂದಿದೆ ನೋಡಿ. ಈ ಥರ ದೋಸೆ ನಿಮಗೆ ಅಕ್ಕಿ ನೆನೆಸಲಿಕ್ಕೆ ಕೂಡ ಇಲ್ಲ, ಏನು ರಪ್ಪ ಅಂತ ಮಾಡ್ಬೋದು, ತುಂಬ ಸುಲಭದಲ್ಲಿ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡುವಂತಹ ರಾಗಿ ತುಪ್ಪ ದೋಸೆ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಅರ್ಧ ಕಪ್ಪಿನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೇನೆ. ಅರ್ಧ ಕಪ್ಪಿನಷ್ಟು ರಾಗಿ ಹಿಟ್ಟಿಗೆ 1 ಕಪ್ಪಿನಷ್ಟು ಇದು ರವೆ ತಗೊಂಡಿದ್ದೇನೆ ನಾನು, ಚಿರೋಟಿ ರವೆ. 1/4 ಕಪ್ಪಿನಷ್ಟು ರೈಸ್ ಹಾಕ್ಕೊಳ್ತಾ ಇದ್ದೇನೆ ನಾನು. ರೈಸ್ ಹಾಕೊಳ್ಳೋದ್ರಿಂದ ನಿಮಗೆ ಸಾಫ್ಟಾಗಿ ಬರ್ತದೆ, ಇದು ನಿಮ್ಮದು ದೋಸೆ ಉಂಟಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಮತ್ತೊಂದು 1/4 ಕಪ್ಪಿನಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು. ಗಟ್ಟಿ ಮೊಸರು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸುಲಭ ಉಂಟು ರೆಸಿಪಿ, ನಿಮಗೆ ರಪ್ಪ ಅಂತ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ. ಮಕ್ಕಳು ಶಾಲೆಗೆಲ್ಲ ಹೋಗುವಾಗ ಉಂಟಲ್ಲ, ರಪ್ಪ ಅಂತ ಮಾಡ್ಬೋದು. ಮತ್ತು ಈಗ ಎಲ್ಲ ಕೆಲಸಕ್ಕೆ ಹೋಗುವವರು ಇರುವಾಗ, ಆಫೀಸಿಗೆ ಹೋಗುವವರಿಗೆ ಕೂಡ ಉಂಟಲ್ಲ, ಬೆಳಗಿನ ಹೊತ್ತಲ್ಲಿ ರಪ್ಪ ಅಂತ ಮಾಡಿ ಮಾಡ್ಬೋದು ದೋಸೆ. ನೋಡಿ ತುಂಬ ಚೆನ್ನಾಗಿರ್ತದೆ, ತುಂಬ ಸಾಫ್ಟಾಗಿ ಬರ್ತದೆ ತುಪ್ಪ ದೋಸೆ. ರಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ತುಂಬ ಒಳ್ಳೆಯದು, ಹಾಗಾಗಿ ಹೆಲ್ದಿಯಾಗಿರುವಂತಹ ದೋಸೆ, ತುಪ್ಪ ದೋಸೆ. ಇದನ್ನೊಂದು ಅರ್ಧ ಗಂಟೆಗಳ ಕಾಲ ನಾನು ಇಡ್ತೇನೆ, ಸೆಟ್ ಆಗಲಿಕ್ಕೆ ಇಡ್ತೇನೆ. ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು. ಅರ್ಧ ಗಂಟೆಗಳ ನಂತರ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ. ನಾನು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸೆಟ್ ಆಗಬೇಕಲ್ವಾ, ಅದಕ್ಕಾಗಿ ಚೆನ್ನಾಗಿ ಬ್ಯಾಟರ್ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ರುಬ್ಕೊಳ್ಬೇಕು. ನೋಡಿ, ಬ್ಯಾಟರನ್ನು ರುಬ್ಕೊಂಡು ತಗೊಂಡಿದ್ದೇನೆ ನೋಡಿ. ರಾಗಿ ದೋಸೆದು ಬ್ಯಾಟರ್ ರೆಡಿಯಾಗಿದೆ ನಮಗೆ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ, ಈಗ ಉಪ್ಪು ಹಾಕ್ಕೊಳ್ತೇನೆ. ಮತ್ತು ನೀರು ನಿಮಗೆ ಇದು ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೀರು ಹಾಕ್ಕೊಂಡ್ರೆ ಆಯಿತು, ಹದ ಮಾಡಿಕೊಂಡ್ರೆ ಆಯಿತು. ನೋಡಿ, ಉಪ್ಪು ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ನಾನು ಇದಕ್ಕೆ ಫ್ರೂಟ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೇನೆ, ಈನೋ. ನಿಮಗೆ ಇದರ ಬದಲಿಗೆ ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಬೇಕಿಂಗ್ ಪೌಡ್ರ್ ಇದ್ದರೆ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಫ್ರೂಟ್ ಸಾಲ್ಟ್ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ನಾನು ಇದು ಈನೋ ಹಾಕ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಈಗ ಬ್ಯಾಟರ್ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಬ್ಯಾಟರ್. ಈಗ ದೋಸೆ ಮಾಡ್ಕೊಳ್ಳೋಣ ನೋಡಿ. ತವಾಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾನು ದೋಸೆ ಹಾಕ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ತೂತಾಗಿ ಬರ್ತದೆ ನೋಡಿ, ಎಷ್ಟು ಸೂಪರಾಗಿ ಬರ್ತದೆ ನೋಡಿ. ದೋಸೆ ಕೂಡ ಚೆನ್ನಾಗಿ ಎದ್ದೇಳ್ತದೆ, ನಿಮಗೆ ಸ್ವಲ್ಪ ಕೂಡ ಇಟ್ಕೊಳ್ಳೋದಿಲ್ಲ ದೋಸೆ, ತುಂಬ ಚೆನ್ನಾಗಿ ಬರ್ತದೆ. ಕಲರ್ ಕೂಡ ಚೆನ್ನಾಗಿ ಇರ್ತದೆ ದೋಸೆ ನೋಡಿ. ಚೆನ್ನಾಗಿ ತೂತು ಬಂದ ಮೇಲೆ ನಾವು ಇದಕ್ಕೆ ಮುಚ್ಚಳ ಮುಚ್ಚಬೇಕು. ಮೊದಲೇ ಮುಚ್ಚಬಾರ್ದು. ಚೆನ್ನಾಗಿ ನೋಡಿ, ಈ ಥರದ ಕಣ್ಣು ಬಿದ್ದ ಮೇಲೆ ಇದನ್ನು ಮುಚ್ಚೋದು. ತುಂಬ ಸೂಪರಾಗಿರ್ತದೆ ದೋಸೆ, ತುಂಬ ಸಾಫ್ಟಾಗಿ ಬರ್ತದೆ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಕೆಲವರಿಗೆ ರಾಗಿ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿನ್ನೋದಿಲ್ಲ. ಆದರೆ ಈ ಥರ ಮಾಡಿಕೊಟ್ರೆ ಉಂಟಲ್ಲ ದೋಸೆ, ತುಂಬ ತುಪ್ಪ ಎಲ್ಲ ಹಾಕಿ ಮಾಡಿಕೊಡುವಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದೋಸೆ ತುಂಬ ಚೆನ್ನಾಗಿರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ಬಂದಿದೆ ತುಪ್ಪ ದೋಸೆ ನೋಡಿ. ಮತ್ತೊಂದು ದೋಸೆ ಹಾಕ್ತೇನೆ ನೋಡಿ. ಸ್ವಲ್ಪ ಎಣ್ಣೆ ಸವರ್ಕೊಳ್ತೇನೆ ನಾನು. ಎಣ್ಣೆ ಹಾಕ್ಕೊಂಡು ನೋಡಿ ದೋಸೆ ಈ ಥರ ಹಾಕ್ಕೊಳ್ಳೋದು ನೋಡಿ. ಇನ್ಸ್ಟೆಂಟ್ ತುಪ್ಪ ದೋಸೆ, ರಾಗಿ ತುಪ್ಪ ದೋಸೆ ನೋಡಿ, ಚೆನ್ನಾಗಿ ಕಣ್ಣಾಗಿ ಸೂಪರಾಗಿ ಇರ್ತದೆ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಹೇಳಬೇಕು. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಬೇಕು ಯಾವ ಥರ ಬಂದಿದೆ ಅಂತ ಹೇಳಿ. ತುಂಬ ಸೂಪರಾಗಿರ್ತದೆ ಈ ಥರ. ತುಂಬ ಸುಲಭವಾದ ರೆಸಿಪಿ ರಾಗಿ ತುಪ್ಪ ದೋಸೆ ನೋಡಿ. ತೂತು ಬಂದ ಮೇಲೆ ಮುಚ್ಚಬೇಕು, ಇಲ್ಲದ್ರೆ ನಿಮಗೆ ಚೆನ್ನಾಗಿ ಕಣ್ಣು ಬೀಳುವುದಿಲ್ಲ. ಅದಕ್ಕಾಗಿ
ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದ ಮೇಲೆ ಮುಚ್ಚಳ ಮುಚ್ಚಿ ಮತ್ತು ಬೆಂದ ಮೇಲೆ ಮುಚ್ಚಳ ತೆಗೆದು ತುಪ್ಪ ಸವರ್ತಾ ಇದ್ದೇನೆ ನೋಡಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ರುಚಿಯಾಗಿ ಬರ್ತದೆ ನಿಮಗೆ. ಇಲ್ಲದಿದ್ದರೆ ನಿಮಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಇಲ್ಲದ್ರೆ ಬೆಣ್ಣೆ ಕೂಡ ಹಾಕ್ಕೊಂಡು ಮಾಡ್ಬೋದು.